ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಹೊಳಿತು? ನೋಡಿ, ಇದೇ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಯ್ತಲ್ಲ, ಅಡ ಇಡೋನಿಗೆ ಅವಕಾಶ ಇದೆ, ಮಾರೋಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕೆ ಎತ್ಕೊಂಡೋಗಿ ಎಲ್ಲರೂ ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಅಡಕ್ಕೆ ಹೋಗ್ತಾರೆ. 85%ಗೆ ಆವತ್ತಿನ ರೇಟಲ್ಲಿ ಮಾರಿಬಿಡ್ತಾ ಇದ್ದಾರೆ. ಈಸಿಕೊಟ್ಟು ಮಾರೋ ಥರನೇ. ಗೋಲ್ಡ್ ವಾಪಸ್ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಏನಾಯಿತು? 85%ಗೆ ಯಾಕೆ ಬರಲ್ಲ ಅಂದರೆ 85% ಪ್ಲಸ್ ಇಂಟ್ರೆಸ್ಟ್ 48ವರೆಗೂ ಹೆಂಗೋ ತೊಗೊತಾರ. 6 ತಿಂಗಳಲ್ಲಿ ಲೂಸ್ ಆಗಿಬಿಡ್ತಾ ಇತ್ತಲ್ಲ ಅದು. ಸೊ ಪ್ರತಿ ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂದರೆ 6 ತಿಂಗಳಾದಮೇಲೆ ಡಿಫಾಲ್ಟರ್ ಲಿಸ್ಟು ಕ್ಲೋಸು. ಒಂದು ಸತಿ ನೀವು 85% ತಗೊಂಡಿದ್ಮೇಲೆ ಅಲ್ಲಿ ಗ್ಯಾಪ್ ಇರೋದೇ 15%. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಪಿನ್ ಟು ಪಿನ್? ಈಗ ನಾನೊಂದು 1 ಲಕ್ಷದ ಒಡವೆ ಅಡ ಇಟ್ಟೆ ಅನ್ಕೊಳ್ಳಿ ಸರ್, ಏನಾಗುತ್ತೆ ಹೇಳ್ತೀರಾ? ಈಗ 1 ಲಕ್ಷ ಒಡವೆ ನೀವು ಅಡ ಇಟ್ಟರೆ 85,000 ಇಡ್ತೀರಾ. ಬ್ಯಾಲೆನ್ಸ್ ಇರೋದು 15,000 ರೂಪಾಯಿ, 15% ಬ್ಯಾಲೆನ್ಸ್ ಅಮೌಂಟು. ನಿಮಗೆ ತಿಂಗಳಿಗೆ 3 ರೂಪಾಯಿ 4 ರೂಪಾಯಿ ಅಂತ ಬಡ್ಡಿ ಹಾಕಿದ್ರೆ 4 ತಿಂಗಳಲ್ಲಿ ಆಯ್ತಲ್ಲ ಅದು. ನನ್ನ 4 4 16 4 ತಿಂಗಳು ಕಂಟಿನ್ಯೂ 6 ತಿಂಗಳು ನೀವು ಬಡ್ಡಿ ಕಟ್ಟಿಲ್ಲ ಅಂದರೆ ಝೀರೋ ಆಯಿತು. ಗೋಲ್ಡ್ ಅಡಕ್ಕೆ ಅವ್ನು ಕಳಿಸ್ತಾನೆ, ನೋಟಿಸ್ ಕಳಿಸ್ತಾನೆ. 15% ಅದೇ 15,000 ಇದೆಯಲ್ಲ, ಅದೇ ಬಡ್ಡಿ ಅದು ಬಡ್ಡಿ ಅಂತ ಆಯಿತು. ಸೊ ಅದು 85 ಬರ್ತಿದ್ದಂಗೆ ಅದು ಇಮಿಡಿಯೇಟಾಗಿ ಆಪ್ಷನ್ಗೆ ಹೋಗ್ಬಿಡುತ್ತೆ. 85 ನಿಮ್ಗೆ ಕೊಟ್ಬಿಟ್ಟ ಅವನು. 4-6 ತಿಂಗಳಲ್ಲಿ 3 ತಿಂಗಳು 4 ತಿಂಗಳು ನೀವು ಬಡ್ಡಿ ಕಟ್ಟಿಲ್ಲ ಅಂದರೆ ಫಾರ್ಮಾಲಿಟಿ ಪೇಪರ್ ಕಳಿಸ್ತಾನೆ, ನೋಟಿಸ್ ಕಳಿಸ್ತಾನೆ. ಆಮೇಲೆ ಝೀರೋ ಆ್ಯಕ್ಷನ್ ಬಿಡ್ತಾನೆ. ಆ್ಯಕ್ಷನ್ ಬಿಟ್ಟು ದುಡ್ಡು ತಗೊತಾನೆ. ಅರ್ಥ ಆಯ್ತು. ಆಕ್ಷನ್ ನೆಪದಲ್ಲಿ ಅವರೇ ಮಾಡ್ತಾಯಿದ್ರು, ಸೆಟ್ಟಿಂಗ್ ಆಕ್ಷನ್ ಅದಲ್ಲ. ಸೊ ಈಗ ಆಕ್ಷನ್ ಹೆಂಗೆ ನಡೆಯುತ್ತೆ ಹೇಳ್ತೀರಾ? ಎಲ್ಲ ಗೌರ್ಮೆಂಟಿಗೆ ತೋರ್ಸೋಕ್ಕೆ ಪೇಪರ್ ಮಾಡ್ತಾರೆ. ಅವರೇ ಒಂದು ಟೀಮ್ ಫಿಕ್ಸ್ ಮಾಡ್ಕೊಂಡು ಅವತ್ತು ಇದೇ ನಡೀತಾ ಇದ್ದಿದ್ದು. ಅವರೇ ಆ್ಯಕ್ಷನ್ ನೆಪದಲ್ಲಿ ಆ್ಯಕ್ಷನ್ ಮಾಡಿಬಿಟ್ಟು ಆ ಗೋಲ್ಡ್ನ ತಗೊಂಡು ಯೂಸ್ ಮಾಡ್ಕೊತಾಯಿದ್ರು. ಈಗ ಅಟ್ಟಿಕಾ ಬಂದಿದ ಮೇಲೆ ಆ ರೇಷಿಯೋನೇ ಚೇಂಜ್ ಆಗಿದೆ. 100 ಜನ ಅಡ ಇಟ್ಟರೆ 80 ಜನ ಲೂಸ್ ಆಗ್ತಾಯಿದ್ರು, 20 ಜನ ಮಾತ್ರ ರಿಲೀಸ್ ಮಾಡ್ತಾಯಿದ್ರು. ಇವತ್ತು 20 ಜನ ಮಾತ್ರ ಇವತ್ತು ಲೂಸ್ ಆಗ್ತಾಯಿದ್ದಾರೆ. ಬಂಡ ಧೈರ್ಯ ಮಾಡ್ಕೊಂಡಿರಲಿ, ಮಾಡೋಣ ಅಂತ. 80% ಆಟಿಕಾ ಥರ ಬೇರೆ ಕಂಪ್ನಿಗಳಿದೆ, ಅವ್ರು ಫೈನಾನ್ಸ್ ಮಾಡೋಕ್ಕೆ ರಿಲೀಸ್ ಆಗುತ್ತೆ. 80% ಗೋಲ್ಡು ಆಚೆ ಬರುತ್ತೆ, ಅವ್ರು ಸೇವ್ ಆಗ್ತಾಯಿದ್ದಾರೆ. ಅವ್ರಿಗೆ 100% ವ್ಯಾಲ್ಯೂ ಸಿಗ್ತಾಯಿದೆ. ಸೊ ಹಾಗಿದ್ರೆ ಈಗ ಆಟಿಕಾಗೆ ಬರೋರು ಒಂದು ಚಿನ್ನ ಡೈರೆಕ್ಟಾಗಿ ಮಾರಿ ಅವತ್ತಿನ ದುಡ್ಡು ತೊಗೊಳಕ್ಕೆ ಬರ್ಬೋದು. ಇಲ್ಲ ನಾನು ಬೇರೆ ಥರ ಈ ಕಂಪ್ನೀಸ್ಗಳಲ್ಲಿ ಆಗಲೇ ಅಡ ಇಟ್ಟು ನಾನು ಸಿಗಾಕೊಂಡಿದ್ದೀನಿ ಅಂದರೆ ಆ ಡಾಕ್ಯುಮೆಂಟ್ ತೊಗೊಂಡು ನಿಮ್ಮ ಹತ್ರ ಬರ್ಬೋದು. ಸೊ ಇದೆಲ್ಲ ಆದರೆ 10 ಮಿನಿಟ್ಸ್ ಅಂತ ಹೇಳ್ತೀರಾ ಇಮಿಡಿಯೇಟ್ ಗೋಲ್ಡ್ ಇದು. ಇದೆಲ್ಲ ಆದರೆ ಎಷ್ಟಾಗುತ್ತೆ ಈ ಪ್ಲೆಡ್ಜಿಂಗ್ದು ಬೇರೆ ಕಡೆ ಸಿಕ್ಕಾಕೊಂಡಿರೋ ಕೇಸಸ್ಗಳೆಲ್ಲ? ಇದು ಕೂಡ ಸಿಮಿಲರ್ ಅಷ್ಟೇ ಆಗುತ್ತೆ. 10 ನಿಮಿಷಕ್ಕೆ ಇಮಿಡಿಯೇಟಾಗಿ ಇಲ್ಲ, ನಮ್ಮ ಕಡೆಯಿಂದ 10 ನಿಮಿಷನೇ ಕೆಲಸ. ಆಮೇಲೆ ಹೋಗಿ ಬರೋ ಟ್ರಾವೆಲ್ ಟೈಮ್ ಇದೆ, ಬ್ಯಾಂಕಿಂಗು ಅವ್ರ ಸಿಸ್ಟಮು ಆಗುತ್ತೆ. 1-2-3 ಅವರ್ಸಲ್ಲಿ ಇದೆಲ್ಲ ಕ್ಲೋಸ್ ಆಗುತ್ತೆ. ಅವತ್ತಿನ ದಿವಸನೇ ಆವತ್ತಿನ ಸೇಮ್ ಡೇ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ಈಗ ನಾನು ಅಡ ಇಟ್ಟಾಗ 1 ವರ್ಷದ ಹಿಂದೆ ಇಟ್ಟಿದ್ದೆ. ಓಕೆ, ಅವತ್ತು ಒಂದು 8,000 ರೂಪಾಯಿ ಆಯಿತು ಚಿನ್ನದ ಬೆಲೆ. ಇವತ್ತಾಗಲೇ 10,000 10,500 ಆಗೋಗಿದೆ. ಓಕೆ, ಸೊ ಇವತ್ತಿನ ರೇಟಿಗೆ ನಾನು ಬಂದರೆ ಆ ಡಿಫ್ರೆನ್ಸ್ ಇರುತ್ತಲ್ಲ, ಖಂಡಿತ ಅದು ನನಗೆ ಸಿಗುತ್ತಾ? ನಿಮ್ಗೆ ಇಮಿಡಿಯೇಟ್ ಸಿಗುತ್ತೆ. ಅದೇ ಎಷ್ಟು ಫೈನಾನ್ಸ್ ಕಂಪ್ನಿಗಳಿಗೆ ಅಮೌಂಟ್ ಪೇ ಮಾಡಬೇಕು, ನಮ್ಮ ಕಡೆಯಿಂದ ಆನ್ಲೈನಲ್ಲಿ ಫೈನಾನ್ಸ್ ಕಂಪ್ನಿಗಳಿಗೆ ಹೋಗುತ್ತೆ. ಗೋಲ್ಡ್ ಬರುತ್ತೆ, ಗೋಲ್ಡ್ ವ್ಯಾಲ್ಯೂ ಆಗಿ ಇಮಿಡಿಯೇಟ್ ಬ್ಯಾಲೆನ್ಸ್ ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್ ನಿಮ್ಮ ಕೈಗೆ ಬರುತ್ತೆ. ಇದು ಕಾನ್ಸೆಪ್ಟು. ವಾವ್. ಸೊ 200 ಬ್ರಾಂಚಸ್, 5 ಸ್ಟೇಟು, ಹೇಗೆ ಅಂದರೆ ಅಷ್ಟು ಬೇಗ 12 ವರ್ಷದಲ್ಲಿ? ಖಂಡಿತ. ನಾನು 2022ಕ್ಕೆ ಕ್ಲೋಸ್ ಮಾಡಿಬಿಟ್ಟೆ. 2022 ಆಮೇಲೆ ನಾನು ಎಕ್ಸ್ಪೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಇನ್ನು. ಯಾಕೆ? ಬೇರೆ ಬೇರೆ ಪೊಲಿಟಿಕಲ್ ಆಸೆ ಇರ್ಬೋದು, ಬೇರೆ ಇರ್ಬೋದು, ನನಗೂ ಬೇರೆ ಬಿಸ್ನೆಸ್ಗಳು ಟೈಮ್ ಇಲ್ಲ. ಹಂಗಾಗಿ ನಾನು 2022 212ನೇ ಬ್ರಾಂಚ್ ಕ್ಲೋಸ್ ಮಾಡಿಬಿಟ್ಟೆ. ಈ 2.5 ವರ್ಷಗಳಿಂದ ಅಡಿಷ್ನಲ್ ಬ್ರಾಂಚ್ ಮಾಡೋಕ್ಕೆ ಹೋಗಿಲ್ಲ. ಈಗ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಮ್ಮ ಟೀಮು ಇಂಡಿಯಾದಲ್ಲಿ 500 ಬ್ರಾಂಚ್ ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ಈಗ. ವಾವ್. ಸೊ ಫಸ್ಟ್ಲಿ 1ರಿಂದ 200ಕ್ಕೆ ಬಂದಿದ್ದೆಲ್ಲ ಹೇಗೆ? ಈಸಿ ಇತ್ತಾ ಅಥವಾ ತುಂಬ ಕಷ್ಟನಾ? ನೋಡಿ, ಲೈಫಲ್ಲಿ ಯಾರಿಗೂ ಯಾವುದು ಈಸಿ ಸಿಕ್ಕಲ್ಲ. ಈಸಿ ಸಿಕ್ಕಿದ್ರೆ ಲಾಸ್ಟ್ ಗಂಟ ಉಳಿಯಲ್ಲ ಅದು. ಯಾವ್ರೇ ನನಗೆ ಸಿಕ್ಕಿರೋದು ಇರಲಿ, ಇಲ್ಲ ಬೇರೆಯವ್ರಿಗೂ ನಾನು ಈ ಮುಖಾಂತರ ಹೇಳೋದೇನೆಂದರೆ, ಈಸಿ ಸಿಕ್ಕುತ್ತೆ ಅಂದ್ಕೊಬೇಡಿ. ಯಾವುದೇ ಕೆಲಸ, ಎಲ್ಲ ಕೆಲಸದಲ್ಲೂ ಟಫ್ ಇದೆ, ಹೋರಾಟ ಇದೆ, ಕಷ್ಟಗಳಿದೆ. ಅದೆಲ್ಲ ಮಾಡಿಕೊಂಡೇ ಮುಂದಕ್ಕೆ ಬರಬೇಕು. ಅದೇ ಥರ ನಾನು ಬಂದಿದ್ದೀನಿ. ಖಂಡಿತ ನಿಮ್ಮ ವ್ಯೂವರ್ಸ್ ಇರಲಿ, ನನ್ನ ಫಾಲೋವರ್ಸ್ ಇರಲಿ, ನಮ್ಮ ನಾಡಿನ ಜನ ಇರಲಿ, ಯಾರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕಿದ್ದು ಅದು 10 ಪೈಸೆ ಬೆಲೆ ಇಲ್ಲ. ಖಂಡಿತ ನೀವು ಕಷ್ಟಪಟ್ಟು ಮೇಲೆ ಬನ್ನಿ, ಖಂಡಿತ ಲಾಸ್ಟ್ ಗಂಟ ಉಳಿತದೆ ಅದು. ಸರಿ, ಈ ಬಿಸ್ನೆಸ್ಸಲ್ಲಿರೋ ರಿಸ್ಕ್ಗಳೇನು ಸರ್? ನೋಡಿ,
ಈ ಬಿಸ್ನೆಸ್ಸಲ್ಲಿ ಮೇಯ್ನ್ ರಿಸ್ಕ್ ಅಂದರೆ ನಾನು ಈ ಕಂಪ್ನಿಗೆ 2013 ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಸರ್ ನಿಮ್ಮದು? ನಿಜ ಹೇಳಬೇಕಾದ್ರೆ ಒಂದು 10 ಲಕ್ಷ ಇತ್ತು ನನ್ನ ಹತ್ರ ಅವಾಗ. 10 ಲಕ್ಷ 10 ಲಕ್ಷ ಕೂಡ ಜಾಸ್ತಿ ಅಂತ ಹೇಳ್ಬೋದು. ಒಂದು 7-8 ಲಕ್ಷ ಇತ್ತು ನನ್ನ ಹತ್ರ ಅವಾಗ. ನಾನು ಸ್ಟಾರ್ಟ್ ಮಾಡಿದೆ, ಸ್ಟ್ರಗಲ್ ಮಾಡಿದೆ. ಇದು ಒಂದೇ ಬಿಸ್ನೆಸ್ ಅಲ್ಲ, ಬೇರೆ ಬೇರೆ ಬಿಸ್ನೆಸ್ ಇತ್ತು ನಂದು, ರಿಯಲ್ ಎಸ್ಟೇಟು ಬೇರೆ ಮತ್ತೊಂದು. ಅಟಿಕಾಗಳು ನಾನು ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ನಾನು ಮಾಡಬೇಕು ಅಂತ ಥಾಟ್ ಇತ್ತು, ಏನು ಮಾಡಬೇಕಂತ ಗೊತ್ತಿಲ್ಲ. ಆವಾಗ ಎಲ್ಲರೂ ಬಂದು ನನಗೆ ಹೇಳಿದ್ರು, ಅಟಿಕಾ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ನಾರ್ಮಲಿ ಎಲ್ಲರೂ ಬಂದುಬಿಟ್ಟು ದೊಡ್ಡ ಎಜುಕೇಟೆಡ್ ಬಂದುಬಿಟ್ಟು ಕೆಲಸಕ್ಕೆ ತಗೊಂಡಿದ್ದೆ. ಅವರೆಲ್ಲ ನನಗೆ ಪ್ಲ್ಯಾನ್ ಕೊಟ್ಟರು, ಸರ್ ಒಂದು ವೀಡಿಯೋ ಶೂಟಿಂಗ್ ಮಾಡೋಣ. ಆವತ್ತು ನಿಮ್ಮ ಹೆಸರು ಕೂಡ ಬಂತು, ರಾಪೆಟ್ ರಾಶ್ಮಿ ಅಂತ, ವಾಯ್ಸ್ ಚೆನ್ನಾಗಿದೆ, ಇವ್ರ ಕಡೆಯಿಂದ ಮಾಡಿಸೋಣ. ಅದೇ ಥರ ಬೇರೆ ಬೇರೆಯವ್ರ ಹೆಸರುಗಳು ಕೂಡ ಮಾಡಿದ್ರು ಅವತ್ತು 2013 ಸರಿನಾ. ನಾನು ಹೇಳಿದ್ರೆ ಯಾರಿಗೂ ಕೊಡೋಕ್ಕೆ ನನ್ನ ಹತ್ರ ಕಾಸಿಲ್ಲಪ್ಪ ಅಂತ ಯೋಚನೆ ಮಾಡಿ ಹೆಂಗೆ ಪಬ್ಲಿಸಿಟಿ ಮಾಡೋದು, ಜನರಿಗೆ ತಲುಪಿಸೋದು ಹೆಂಗೆ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರಿಗೂ ಕೊಟ್ಟು ಶೂಟ್ ಮಾಡಿ ಅದು ಟಿ ವಿಯಲ್ಲೋ ಬೇರೆ ಕಡೆ ಹಾಕೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಒಂದು ಕೈಯಲ್ಲಿ ಚಿನ್ನ, ಒಂದು ಕೈಯಲ್ಲಿ ಕ್ಯಾಶು. ಈಗ ನೀವು ಪಿಕ್ಚರ್ಸ್ ಎಲ್ಲ ನೋಡಿರ್ಬೋದು, ಈ ಬಿಸ್ನೆಸ್ಸಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಒಂದು ಕೈಯಲ್ಲಿ ಕ್ಯಾಶು, ಒಂದು ಕೈಯಲ್ಲಿ ಗೋಲ್ಡು. ಅವತ್ತು ನಾನೇ ಪಿಕ್ಚರ್ ಅದು ಮಾಡಿದ್ದು 2013. ಒಂದು ಕೈಯಲ್ಲಿ ಪಿಕ್ಚರ್, ಒಂದು ಕೈಯಲ್ಲಿ ಕ್ಯಾಶ್. ಅದನ್ನೇ ವಾಲ್ ಪೋಸ್ಟು ಸಣ್ಣ ಪುಟ್ಟ ಮಾಡಿ, ಒಂದು ಕೈಯಲ್ಲಿ ಪಿಕ್ಚರ್, ಒಂದು ಕೈಯಲ್ಲಿ ಕ್ಯಾಶ್ ಅಂದರೆ 2 ಕೈ ಮಾತ್ರ ತೋರಿಸೋದು, ಬೇರೆ ಯಾವುದು ಫೇಸ್ ತೋರಿಸಂಗಿಲ್ಲ. ಅರ್ಥ ಆಯ್ತು. ಒಂದು ಕೈಯಲ್ಲಿ ಕ್ಯಾಶ್ ಇರೋ ಥರ, ಒಂದು ಕೈಯಲ್ಲಿ ಗೋಲ್ಡ್ ಇರೋ ಥರ, ಒಂದು ಕೈಯಲ್ಲಿ ಕ್ಯಾಶ್ ಇರೋ ಥರ. ಆ ಪಿಕ್ಚರೇ ಕ್ರಿಯೇಟ್ ಮಾಡಿದ್ದೆ 15 ವರ್ಷಕ್ಕೆ ಮುಂಚೆ ನಾನೇ. ಆ ಪಿಕ್ಚರ್ಸ್ ಇವತ್ತು ನೀವು ಗೂಗಲ್ ನೋಡ್ಬೋದು, ಬೇರೆ ಕಡೆ ನೋಡ್ತೀರಾ, ಆ ಪಿಕ್ಚರ್ಸೇ ನಾನೇ ಯೂಸ್ ಮಾಡಿರೋ ಪಿಕ್ಚರ್ಸ್. ಅದು ಬೇಸಿಕ್ಲಿ ಅವತ್ತು ಬಜೆಟ್ ಇಲ್ಲ ಅಂತ ಶುರುವಾಗಿದ್ದು, ಆಮೇಲೆ ಅದೇ ಒಂಥರ ಟ್ರೆಂಡಿಂಗು ಮಾಡ್ಬೋದಲ್ಲ. ಅದು ಈ ಥರ ಆಯಿತು. ಸೊ ಹಂಗೆ ಬೆಳೀತಾ ಇವತ್ತು 200+ ಶಾಪ್ಸು 2022ಕ್ಕೆ ಮಾಡಿಬಿಟ್ಟೆ ನಾನು. ಸೊ ಇದೆಲ್ಲ ನಿಮ್ಮದೇ ಫುಲ್ ಬ್ರಾಂಚ್, ಯಾವುದು ಫ್ರಾಂಚೈಸ್ ಮಾಡಲ್ಲ? ಎಲ್ಲ ನನ್ನದೇ ಬ್ರಾಂಚಸ್ಸು, ಯಾವುದೂ ಫ್ರಾಂಚೈಸಿ ಇಲ್ಲ.